ನಾವು ಕಷ್ಟ ಇದ್ದೀವಿ ಅಂತ ಗೊತ್ತಾಗಬೇಕು ಅಂದ್ರೆ ನಮ್ಮ ಹೋರಾಟ ನಾವು ಮಾಡಲೇಬೇಕು. ಸಾಯಂಕಾಲ ವೆಬ್ ಇಂಡೆಂಟ್ ಮಾಡೋದಿಲ್ಲ. ನಮ್ಮ ರಿನ್ಯೂವಲ್ ಸಿಸ್ಟಮ್ನ ಸನ್ನದು ಶುಲ್ಕವನ್ನು ಡಬಲ್ ಮಾಡಿದೆ. ಈ 100% ಇನ್ಕ್ರಿಮೆಂಟ್ ಅನ್ಸೈಂಟಿಫಿಕ್ ಆಗಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಲೈಸೆನ್ಸ್ಗಳು ನಾವು ಮುಚ್ಚಬೇಕಾಗುತ್ತೆ. ಮುಂದಕ್ಕೆ ಬಹಳ ತೊಂದರೆ ಆಗುತ್ತೆ. ರೆಂಟ್ ಮೇಲೆ 18% GST ಇದೆ. ಸ್ಟಾಫ್ ಸ್ಯಾಲರಿಗಳು ಕೊಡಬೇಕು, ಬಾಡಿಗೆಗಳು ಜಾಸ್ತಿ ಇದಾವೆ. ಅಂಗಡಿಲಿ ಕೆಲಸ ಮಾಡೋ ಹುಡುಗರುಗಳು ಇರ್ಬೋದು, ಎಲ್ಲರೂ ಸಹ ಇವರು ಸರ್ಕಾರದಿಂದ ಈ ತರ ಹೆಚ್ಚಿಗೆ ಮಾಡಿರೋದ್ರಿಂದ ಎಲ್ಲರಿಗೂ ಸಹ ಸಮಸ್ಯೆ ಇದೆ. ಮಧ್ಯಮ ವರ್ಗದ ಸಣ್ಣದಾರರಿಗೆ ಇದು ಬಹಳ ಪೆಟ್ಟು ಬೀಳುವಂತ ಒಂದು ಅಮೆಂಡ್ಮೆಂಟ್. ಏನು ಸರ್ಕಾರ 25-26ನೇ ಸಾಲಿಗೆ ನಮ್ಮ ರಿನ್ಯೂವಲ್ ಸಿಸ್ಟಮ್ನ ಸನ್ನದು ಶುಲ್ಕವನ್ನು ಡಬಲ್ ಮಾಡಿದೆ. ಅಂದರೆ 100% ಹೆಚ್ಚುವರಿ ಮಾಡಿದೆ. ನಾವು ಸಾಕಷ್ಟು ಬಾರಿ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆಗಳೆಲ್ಲ ಮಾಡಿದ್ದೀವಿ. ಪ್ರತಿಭಟನೆ ಮಾಡಿರೂ ಸರ್ಕಾರಗಳಿಗೆ ಮನವಿ ಕೊಟ್ಟರು, ಸರ್ಕಾರ ಯಾವುದು ಗಮನ ಹರಿಸಲಿಲ್ಲ. ಬಂದ್ ಮಾಡ್ತೀವಿ ಅಂತ ಒಂದು ಹೇಳಿಕೆ ಕೊಟ್ಟಾಗ ನವೆಂಬರ್ 20ನೇ ತಾರೀಕು ಬಂದ್ ಮಾಡ್ತೀವಿ ಅಂತ ಒಂದು ಹೇಳಿಕೆ ಕೊಟ್ಟಾಗ 19ಕ್ಕೆ ಮುಖ್ಯಮಂತ್ರಿಗಳು ನಮ್ಮನ್ನು ಕರೆದು ಒಂದು ಮಾತುಕತೆ ಆಡಿದರು. ಒಂದು ಜಂಟಿ ಸಭೆ ಮಾಡಿರು, ಅಫ್ಸಿಯಲ್ ಎಲ್ಲ ಸೇರಿ ಬಜೆಟ್ ಸೆಕ್ರೆಟರಿ, ACS ಅತಿಕ್ ಸರು ಮತ್ತು ಕಮಿಷನರು ಎಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿ ಸಂಕ್ಷಿಪ್ತ ಸುಮಾರು 1 ಅವರ್ ನಮ್ಮ ಉದ್ಯಮದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಇವರು ಸಮಸ್ಯೆ ಎಲ್ಲ ಸಾಲ್ವ್ ಮಾಡೋಪ್ಪ ಅಂತ ಒಂದು ಅಧಿಕಾರಿಗಳಿಗೆ ಒಂದು ಡೈರೆಕ್ಷನ್ ಕೊಟ್ಟಿದ್ರು. ನಮಗೆ ಭಾಳ ಆಶಾಭಾವನೆ ಇತ್ತು. ಬಜೆಟಲ್ಲಿ ಯಾವುದೂ ನಿರ್ಣಯ ತಗೊಂಡಿಲ್ಲ. ಬಜೆಟಲ್ಲಿ ಬರೀ ಪರಿಷ್ಕರಣೆ ಮಾಡಿ 36,000 ಕೋಟಿ ರೆವಿನ್ಯೂ ಇದ್ದಿದ್ದ 40,000 ಕೋಟಿ ರೆವಿನ್ಯೂಗೆ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಆ ಪರಿಷ್ಕರಣೆ ಅಂತ ಹೇಳಿ ಆ 3,500 ಡಿಫ್ರೆನ್ಸ್ ರೆವಿನ್ಯೂನ ವರ್ಷದಲ್ಲಿ ಪರಿಷ್ಕರಣೆ ಮಾಡಿ ಮೊನ್ನೆ 15ನೇ ತಾರೀಕು, ಈ ತಿಂಗಳು 15ನೇ ತಾರೀಕು ಹೆಚ್ಚುವರಿಯಾಗಿ 1ರಿಂದ 4 ಸ್ಲ್ಯಾಬ್ಗಳಿಗೆ ಡ್ಯೂಟಿ ರೈಸ್ ಮಾಡ್ಕೊಂಡು ಸರ್ಕಾರಕ್ಕೆ ರೆವಿನ್ಯೂ ಮಾಡ್ಕೊಂಡ್ರು. ಮತ್ತೆ ನಮಗೆ ಮಾರ್ಜಿನ್ ಕೊಡ್ತೀವಿ ಅಂತ ಹೇಳಿದ್ರು. ಆ ಮಾರ್ಜಿನಲ್ಲಿ ನಾವು ಅದರಿಂದ ಸೇರಿಸ್ಬಿಟ್ಟು ಅದು ದರ ಜಾಸ್ತಿ ಮಾಡಿದರೆ ನಮಗೂ ಒಂದು ಸ್ವಲ್ಪ ಅನುಕೂಲ ಆಗೋದು, ಅದು ಮಾಡಿಲ್ಲ. ಇಷ್ಟೆಲ್ಲ ಅನನುಕೂಲ ಇದ್ರೂ ನಾವು ಇಷ್ಟೆಲ್ಲ ಡಿಮ್ಯಾಂಡ್ ಮಾಡಿ ಇಷ್ಟೆಲ್ಲ ಮನವಿ ಮಾಡ್ಕೊಂಡ್ರು ಸರ್ಕಾರ ಗಮನ ಹರಿಸಲಿ. ಏಕಾಏಕಿ ಈಗ ನಿನ್ನೆ 17ನೇ ತಾರೀಕು ಡ್ರಾಫ್ಟ್ ನೋಟಿಫಿಕೇಶನ್ ಕಡುಪತ್ರಿ ಆಗಿದೆ. 1 to ಡಬಲ್, ಎಲ್ಲ ಡಬಲ್. 6 ಲಕ್ಷ ಇರೋದು 17 ಲಕ್ಷ, 8 ಲಕ್ಷ ಇರೋದು 16 ಲಕ್ಷ, 7 ಲಕ್ಷ ಇರೋದು 14 ಲಕ್ಷ, 10 ಲಕ್ಷ ಇರೋದು 20 ಲಕ್ಷ, ಈ ಥರ ಎಲ್ಲ ಡಬಲ್ ಮಾಡಿದ್ದಾರೆ, ಪ್ಲಸ್ ಸೆಸ್ಸು. ಆದರೆ ಈಗ ನಾವು ರಾಜ್ಯ ವ್ಯಾಪ್ತಿ, ನಮ್ಮ ಒಕ್ಕೂಟದ ಅಡಿಯಲ್ಲಿ ನಮ್ಮ ಬೆಂಗಳೂರು ಸಂಘ ರಾಜ್ಯ ವ್ಯಾಪ್ತಿ 21 ಅಂದರೆ 20 ನಾಳೆ ಸಾಯಂಕಾಲ ವೆಬ್ ಇಂಡೆಂಟ್ ಮಾಡೋದಿಲ್ಲ. ಅಂದರೆ ಬುಧವಾರ ಮತ್ತು ಗುರುವಾರ 20, 21 ವೆಬ್ ಇಂಡೆಂಟ್ ಮಾಡಲಿಲ್ಲ ಅಂದರೆ ಬುಧವಾರ ಗುರುವಾರ ನಮಗೆ ಇಂಡೆಂಟ್ ಎತ್ತುವಳಿಯನ್ನು ಮಾಡೋದಿಲ್ಲ. ರಿಟೇಲ್ನವರು ಮಾಡಿ ಒಂದು ಸರ್ಕಾರಕ್ಕೆ ದಿನಕ್ಕೆ 120 ಕೋಟಿ ಟರ್ನ್ ಓವರ್ ಇದೆ. ಸರ್ಕಾರಕ್ಕೆ ಲಾಸ್ ಆಗುತ್ತೆ. ನಾವು ಕಷ್ಟ ಇದ್ದೀವಿ ಅಂತ ಗೊತ್ತಾಗಬೇಕು ಅಂದರೆ ನಮ್ಮ ಹೋರಾಟ ನಾವು ಮಾಡಲೇಬೇಕು. ಅದು ನಿರ್ಣಯ ತೊಗೊಂಡಿದ್ದೀವಿ. ಸರ್ಕಾರ ಗಮನ ಹರಿಸಿ ನಮ್ಮ ಸಮಸ್ಯೆಗಳನ್ನು ಏನು ಈ ಕರಡು ಪ್ರತಿ ಇದೆಯಲ್ಲ, ಒಂಥರ ಅಬಕಾರಿ ಪರಿಸ್ಥಿತಿ ಆಗಿದೆ. ಅಂದರೆ ಅಬಕಾರಿ ಉದ್ಯಮ ಅವನತಿಗೆ ಬಂದುಬಿಟ್ಟಿದೆ, ಆ ಥರ ಪರಿಸ್ಥಿತಿ ಆಗಿದೆ. ಆದ್ದರಿಂದ ನಾವು ನಮ್ಮ ಸಂದರಲ್ಲಿ ಎಲ್ಲ ಮನವಿ, ರಾಜ್ಯ ಮಟ್ಟದ ಎಲ್ಲ ಸಂದರಲ್ಲಿ ಮನವಿ, ಬುಧವಾರ ಗುರುವಾರ ನೀವು ಯಾವುದೇ ಕಾರಣದ ಯಾವುದು ಇಂಡೆಂಟ್ ಎತ್ತುವಳಿ ಮಾಡಬಾರ್ದು ಅಂತ ಒಂದು ಮನವಿ ಈ ಸಂದರ್ಭದಲ್ಲಿ. ನಮಸ್ತೆ, ನನ್ನ ಹೆಸರು ರಾಜೇಶ್ ಅಂತ. ನಾವು ಫೆಡರೇಷನ್ ಆಫ್ ಮೈನ್ ಮರ್ಚೆಂಟ್ ಅಸೋಸಿಯೇಷನ್ ಅಡಿಯಲ್ಲಿ ಬೆಂಗಳೂರು ಮೈನ್ ಮರ್ಚೆಂಟ್ ಅಸೋಸಿಯೇಷನ್ ಮೆಂಬರ್ ಆಗಿ ನಾವು ಏನು ಈ ಬಂದಿರೋ ಅಮೆಂಡ್ಮೆಂಟಲ್ಲಿ ಸರ್ಕಾರದ್ದು ಇರೋ ಸಣ್ಣದಾರರಿಗೆ ಭಾರಿ ಪೆಟ್ಟಾಗಿರೋದ್ರಿಂದ 100% ಇನ್ಕ್ರಿಮೆಂಟ್ ಮಾಡಿದ್ದಾರೆ. ಈ 100% ಇನ್ಕ್ರಿಮೆಂಟು ಅನ್ಸೈಂಟಿಫಿಕ್ ಆಗಿ ಮಾಡಿದ್ದಾರೆ. ಇದನ್ನು ಯಾಕೆ ಅನ್ಸೈಂಟಿಫಿಕ್ ಹೇಳ್ತಾ ಇರೋದಂದ್ರೆ, ಇವರು ಕೆಳಮಟ್ಟದ ಅಧಿಕಾರಿಗಳಿಂದ ಯಾವುದೇ ಮಾಹಿತಿ ಪಡೆದೆ ಎಷ್ಟಾಗತ್ತೆ ಒಂದು ಅಂಗಡಿಯಲ್ಲಿ ಏನು ಒಂದು ಖರ್ಚು ವೆಚ್ಚಗಳನ್ನು ತಿಳಿದೇನೆ ಈಗ ಏನಾಗ್ತದೆ, ಒಂದು ರೆಂಟು ಮೇಲೆ 18% GST ಇದೆ. ಸ್ಟಾಫ್ ಸ್ಯಾಲರಿಗಳು ಕೊಡಬೇಕು, ಬಾಡಿಗೆಗಳು ಜಾಸ್ತಿ ಇದ್ದಾವೆ. ಮಧ್ಯಮ ವರ್ಗದ ಸಣ್ಣದಾರರಿಗೆ ಇದು ಬಹಳ ಪೆಟ್ಟು ಬೀಳುವಂತ ಒಂದು ಅಮೆಂಡ್ಮೆಂಟು. ಯಾರು ಇದರಲ್ಲಿ ವ್ಯಾಪಾರ ಮಾಡಿ ಇದರಲ್ಲಿ ಲಾಭ ಪಡೀಲಿಕ್ಕಾಗಲ್ಲ. ಮತ್ತೆ ಸರ್ಕಾರ ಇದರಲ್ಲಿ 4 ಸಾರಿ ರೇಟ್ ಬದಲಾವಣೆ ಮಾಡಿದ್ದಾರೆ. ಈ AROED ಅಂತ ಮಾಡಿರೋದು ನಮ್ಮ ಸರ್ಕಾರನೇ ಇದರಲ್ಲಿ 4% ಪಡಿತಾ ಇದೆ. ಇದರ ಈ ಮಾಡಿರುವಂತ ಲೈಸೆನ್ಸ್ ಅಮೆಂಡ್ಮೆಂಟ್ ಅಲ್ಲಿ ಯಾರ ಕೈಯಲ್ಲೂ ಲಾಭಾಂಶ ನೋಡ್ಲಿಕ್ಕೆ ಬಹಳ ಕಷ್ಟ ಇದೆ. ಆ ರೀಸನ್ ಇಂದ ಇದು ಬಹಳ ಅನ್ಸೈಂಟಿಫಿಕ್ ಆಗಿರೋದ್ರಿಂದ ನಾವು ಸರ್ಕಾರದ ಹತ್ರ ಮಾಡೋ ಕಳಕಳಿ ಮನವಿ ಏನಂದ್ರೆ, ದಯವಿಟ್ಟು ಈ ಆದೇಶನ ಹಿಂಪಡಿಲೇಬೇಕು. ಹಿಂಪಡಿದೇ ಇದ್ರೆ ಇದು ಸುಮಾರು ಸಣ್ಣದಾರರಿಗೆ ಬಹಳ ಪೆಟ್ಟಾಗತ್ತೆ. ಮುಂದಿನ ದಿನಗಳಲ್ಲಿ ಅವರು ಲಾಭಾಂಶನೂ ನೋಡೋಕ್ಕಾಗದೇನೆ ಈ ಉದ್ದಿಮೆನ ಬಿಟ್ಟು ಹೋಗುವಂತ ಪರಿಸ್ಥಿತಿನೂ ಬರುತ್ತೆ. ದಯವಿಟ್ಟು ಈ ಅಮೆಂಡ್ಮೆಂಟ್ ನ ದಯವಿಟ್ಟು ನೀವು ಹಿಂಪಡಿಲೇಬೇಕು. ಪ್ರಿಯ ಸಣ್ಣದಾರರೇ, ನಿಮ್ಮಲ್ಲ ಒಂದು ಕಳಕಳಿ ಮನವಿ. ನಮ್ಮ ಸಂಘದ ಒಕ್ಕೂಟದ ನಿರ್ಧಾರದಿಂದ ನಾವು ಈ ಅಮೆಂಡ್ಮೆಂಟ್ ಬಂದಿರೋದ್ರಿಂದ 100% ಲೈಸೆನ್ಸ್ ಫೀಸ್ಗೆ ನಾವು ಪರ್ಮಿಟ್ ಚಳವಳಿ ಹಮ್ಮಿಕೊಂಡಿದ್ದೇವೆ. ಅದು 21, 22 ದಯವಿಟ್ಟು ನೀವೆಲ್ಲರೂ ಸಹಕರಿಸಬೇಕು. ಸರ್ಕಾರಕ್ಕೆ ನಂದ ಮನವಿ, ಸಣ್ಣದಾರ ಮಿತ್ರರ ಪರವಾಗಿ ಇವತ್ತಿನ ಸರ್ಕಾರದ ಬೆಳವಣಿಗೆಯಲ್ಲಿ ಭಾಳ ಲೈಸೆನ್ಸ್ದಾರಗಳಿಗೆಲ್ಲ ಭಾಳ ತೊಂದರೆ ಆಗಿದೆ.
ಇವತ್ತಿನ 100% ಲೈಸೆನ್ಸು ಜಾಸ್ತಿ ಮಾಡಿರೋದ್ರಿಂದ ಗ್ರಾಹಕರಿಗೆ ಹಾಗೆ ಉದ್ಯಮಿದಾರರಿಗೆ ಅಳುಬ್ರು ನೆಡ್ಸ್ಕೊಂಬರ್ತಾ ಇದ್ದಾರೆ. ಎಲ್ಲರಿಗೂ ಸಹ ತೊಂದರೆ ಆಗಿದೆ. ಇವತ್ತು ಎಲ್ಲ MLAಗಳು ಸಹ ಲೈಸೆನ್ಸ್ದಾರ್ಗಳು ಎಲ್ಲ ಇದ್ದಾರೆ. ಇವತ್ತು ಅಲ್ಲಿ ಕೂಲಿ ಕೆಲಸ ಮಾಡೋರು ಇರ್ಬೋದು, ಆಮೇಲೆ ಅಂಗಡಿಲಿ ಕೆಲಸ ಮಾಡೋರು ಹುಡುಗರುಗಳು ಇರ್ಬೋದು, ಎಲ್ಲರೂ ಸಹ ಇವರು ಸರ್ಕಾರದಿಂದ ಈ ಥರ ಹೆಚ್ಚಿಗೆ ಮಾಡಿರೋದ್ರಿಂದ ಎಲ್ಲರಿಗೂ ಸಹ ಸಮಸ್ಯೆ ಇದೆ. ಈಗ ಬಿಲ್ಡಿಂಗು ಬಾಡಿಗೆಗಳು ಸಮಸ್ಯೆ ಇದೆ. ಎಲ್ಲ ಥರದಿಂದಲೂ ಈ BBMPದೂ ಜಾಸ್ತಿ ಮಾಡಿದ್ದಾರೆ. ಅದರಿಂದ ನಮಗೆ ಸರ್ಕಾರಕ್ಕೆ ಮನವಿ ಎಲ್ಲರ ಪರವಾಗಿ ಪರಿಶೀಲಿಸಿ ಈ DC ಗಳು ಇರ್ಬೋದು, AC ಗಳು ಇರ್ಬೋದು, ಈ ಸಂಬಂಧಪಟ್ಟ ಕಾರ್ಯದರ್ಶಿಗಳು ಇರ್ಬೋದು, ಇದ್ರ ಬಗ್ಗೆ ನೀವು ಏಕ್ದಮ್ ಈ ಥರ ಒಂದು ಬರೆ ಹಾಕಿದರೆ ಭಾಳ ತೊಂದರೆನೇ ಆಗುತ್ತೆ. ಮುಂದಿನ ದಿನಗಳಲ್ಲಿ ಲೈಸೆನ್ಸ್ಗಳು ನಾವು ಮುಚ್ಚಬೇಕಾಗುತ್ತೆ. ಆ ಪರಿಸ್ಥಿತಿಗೆ ತಂದಿಡ್ತಾ ಇದ್ದೀರಾ. ಈ ಉದ್ಯಮನ ಹಾಳು ಮಾಡ್ತಾ ಇದ್ದೀರಾ ಸರ್ಕಾರರು ಎಲ್ಲ ಸೇರಿ. ನೀವು ಈ ಸರ್ಕಾರ ಈ ಗಮನ ಹರಿಸಿ ನೀವು ಕೂಡಲೇ ಇದು ಲೈಸೆನ್ಸ್ ಫೀಸ್ಗಳೆಲ್ಲ ಕಮ್ಮಿ ಮಾಡಿಲ್ಲ ಅಂದರೆ ಮುಂದಕ್ಕೆ ಭಾಳ ತೊಂದರೆ ಆಗುತ್ತೆ ಅಂತ ನಮ್ಮ ಲೈಸೆನ್ಸ್ದಾರ ಪರವಾಗಿ ನಂದೊಂದು ಮನವಿ. ನಾನು DR ಮಹೇಶು, ನಾನು ಉದ್ಯಮಿ ಲೈಸೆನ್ಸ್ದಾರು. ನಾನು ಕರುಣಾಕರ್ ಹೆಗಡೆ ಅಂತೇಳಿ ಬೆಂಗಳೂರು ಮದ್ಯ ವ್ಯಾಪಾರಿಗಳ ಸಂಘದ ಕಾರ್ಯದರ್ಶಿ. ನನ್ನದೊಂದು ಮನವಿ ಏನಂದರೆ, ಸಣ್ಣದಾರ ಬಂಧುಗಳೇ, ದಯಮಾಡಿ 20 ಮತ್ತು 21 ಸಾಯಂಕಾಲ ಅಂದರೆ 9 ಗಂಟೆಗೆ ನಾವು ಏನು ವೆಬ್ ಇಂಡೆಂಟನ್ನು ಮಾಡ್ತೇವೆ, ದಯವಿಟ್ಟು ಯಾರೂ ಕೂಡ ವೆಬ್ ಇಂಡೆಂಟನ್ನು ಮಾಡಬೇಡಿ ಮತ್ತು ಯಾವುದೇ ಡಿಪೋ ಇಂಡೆಂಟನ್ನು ಕೂಡ ಹಾಕಬೇಡಿ. ಸೊ ಇವತ್ತು 20 ಮತ್ತು 21ನೇ ತಾರೀಕಿಗೆ ಮುಖ್ಯಮಂತ್ರಿಯವರ ಹತ್ರ ನಮ್ಮದು ಮಾತುಕತೆ ಇದೆ. ಆ ಮಾತುಕತೆಯ ಫಲಿತಾಂಶವನ್ನು ನೋಡಿಕೊಂಡು ಮುಂದಿನ ರೂಪುರೇಷೆಯನ್ನು ನಾವು ಹೋರಾಟದ ರೂಪುರೇಷೆಯನ್ನು ಮಾಡ್ತೇವೆ. ಇದೇ ರೀತಿ ಲಿಕ್ಕರ್ ಅಪ್ಡೇಟ್ಸ್ ಫಾಲೋ ಮಾಡಿ ಜಸ್ಟ್ ಮಾದೇಶ. ಇದೇ ರೀತಿ ಲಿಕ್ಕರ್ನ ಎಲ್ಲ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಜಸ್ಟ್ ಮಾದೇಶ.